ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿಂತ ಸಾವಕಾಶಿ ವಿತಪ್ತಿ ಜಪಪಡಿ ಪುಸ್ತಕ ವೈದ್ಯಸ್ಥ ಇತರ ವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ಹೃದಯ ಬಾಲ್ನಿತ್ಯ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿಭರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. 2026 ಆಗಸ್ಟ್ ಮಾಸ ಭವಿಷ್ಯ ಮೇಷರಾಶಿಯ ಕಡೆ ನೋಡುವುದಾದರೆ ನೋಡಿ, ಒಂದು ವಿಷಯ ಗಮನದಲ್ಲಿರಬೇಕು. ಇದು ಸಾಧಾರಣವಾಗಿ ಎಲ್ಲ ಮೇಷರಾಶಿಯವರಿಗೆ ಹೇಳುವಂಥದ್ದು. ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ನಿಮ್ಮ ಫಲ ಏನು ಗೊತ್ತಾ. ಇದು ಸಾಧಾರಣವಾಗಿ ಮೇಷರಾಶಿಯವರಿಗೆ ಏನು ಫಲ ನೀಡುತ್ತದೆ ಅದನ್ನ ಹೇಳುವಂತದ್ದಾಗಿರ್ತದೆ. ಈಗ ಮೊದಲಿಗೆ ಗುರು ಶನಿ ಜಾತಕದಲ್ಲಿ ಬಹಳ ವಿಶೇಷವಾದಂತ ಸ್ಥಳ. ಈಗ ಮೇಷರಾಶಿಯವರಿಗೆ ಗುರು ಎಲ್ಲಿದ್ದಾರೆ? ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ. ಇದು 4ನೇ ಮನೆ. ಗುರುಬಲ ಇರೋದಿಲ್ಲ. ಯಾವುದೇ ಕೆಲಸ ಕಾರ್ಯಗಳು ತುಂಬಾ ವೇಗವಾಗಿ ಮುಂದೆ ಹೋಗೋದಾಗಲಿ ವಿಶೇಷ ಫಲವನ್ನು ಕೊಡುವಂತದ್ದಾಗಲಿ ಆಗೋದಿಲ್ಲ. ಆರೋಗ್ಯ ಸಮಸ್ಯೆಗಳಿರ್ತದೆ. ಇದರ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಹೊಸದಾಗಿ ಪ್ರಾರಂಭ ಮಾಡುವುದಿದ್ದರೆ ಅದು ಅಷ್ಟು ಶುಭಕರವಾಗಿ ಇರುವುದಿಲ್ಲ. ಸ್ನೇಹಿತರು ಬಂಧು ವರ್ಗದವರ ಜೊತೆಗೆ ಬಹಳ ಜಾಗರೂಕರಾಗಿ ಮಾತನಾಡುವಾಗ ನಾಲಿಗೆಯ ಮೇಲೆ ಹಿಡಿತವಿರಲಿ. ಯಾಕೆ ಅಂತ ಹೇಳಿದ್ರೆ ಶನಿ 12ನೇ ಮನೆಯಾಗಿರುವುದರಿಂದ ದ್ವಾದಶ ಶನಿ ಅಂತ ಹೇಳ್ತಾರೆ. 12ನೇ ಮನೆ ಶನಿ ಶುಭಕಾರಕನಲ್ಲ. ಆಗಿರುವುದರಿಂದ ವ್ಯಾಪಾರ ವ್ಯವಹಾರಗಳು ಹಿಂದೆ ಮುಂದೆ ಆಗುವಂತದ್ದಾಗಿರ್ತದೆ. ತುಂಬಾ ಲಾಸ್ ಅನುಭವಿಸುವಂತ ಪರಿಸ್ಥಿತಿ ಇರ್ತದೆ. ಕೊಟ್ಟಿರುವಂತ ಹಣ ಬರುವುದಿಲ್ಲ. ಅಥವಾ ನೀವೇ ಸಂಪಾದನೆ ಮಾಡುತ್ತಿದ್ರು ಕೂಡ ನಿಮಗೆ ಕೈಗೆಟಕುವಷ್ಟು, ನಿಮ್ಮನ್ನ ಗೋಲ್ ರೀಚ್ ಮಾಡುವಷ್ಟು ಹಣ ಬರದೇ ಇರಬಹುದು. ಹಾಗಾಗಿ ಎಲ್ಲ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಸಾಧ್ಯವಾದಷ್ಟು ಶನಿ ದೋಷ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂಗಳವಾರ, ಶನಿವಾರ. ಗುರು ಅನುಗ್ರಹಕ್ಕಾಗಿ ಗುರುವಾರದ ದಿನ ದತ್ತಾತ್ರೇಯರಾಗಲಿ, ಸಾಯಿಬಾಬನಾಗಲಿ, ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ, ಯಾವುದೇ ಮಠವಾಗಲಿ, ನಿಮ್ಮ ಮಠಕ್ಕೆ ಸಂಬಂಧಪಟ್ಟಂತ ಗುರುಗಳಾಗಲಿ, ಗುರುಗಳ ಆರಾಧನೆಯನ್ನ ಮಾಡಿಕೊಳ್ಳಿ. ಬಡವರಿಗೆ, ಭಿಕ್ಷುಕರಿಗೆ ಅನ್ನದಾನವನ್ನ ಮಾಡಿ ನಿಮ್ಮ ಕೈಲಾದಷ್ಟು ಊಟ ತಿಂಡಿಯನ್ನು ಕೊಡಿಸುವಂತ ಕೆಲಸವನ್ನ ಮಾಡಿ. ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು 40 ದಿನಗಳ ಕಾಲ ಗುರುವಿನ ಬಲ ನಿಮಗೆ ಬರ್ತದೆ. ಸಿಂಹರಾಶಿಗೆ ಗುರುಗಳು ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ತಾರೆ. ಆ ಸಿಂಹರಾಶಿಗೆ ಹೋದಂತ ಕಾಲದಲ್ಲಿ ಪಂಚಮ ಗುರು ಆಗ್ತಾರೆ. ಆ ಪಂಚಮ ಗುರು ಒಂದಷ್ಟು ವ್ಯವಹಾರಗಳನ್ನು ನಡೆಸಿಕೊಡ್ತಾರೆ 40 ದಿನಗಳಲ್ಲಿ. ನಿಮ್ಮ ನಿಂತಿರುವಂತ ಕೆಲಸ ಕಾರ್ಯಗಳಿರ್ಬೋದು, ಬರುವಂತ ಹಣ ಇರ್ಬೋದು, ಈ ರೀತಿಯಾಗಿ ಜಾಗರೂಕರಾಗಿ ಎಲ್ಲ ರೀತಿಯಿಂದ ನಿರಂತರವಾಗಿ ಆ ಶನಿ ಮಹಾತ್ಮನನ್ನ ಮತ್ತು ಗುರುವನ್ನ ಪ್ರಾರ್ಥನೆಯನ್ನು ಮಾಡಿ ಜೀವನ ಚೆನ್ನಾಗಿರ್ತದೆ. ನೋಡಿ, ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಹಣಕಾಸಿನ ಒತ್ತಡಗಳು ಜಾಸ್ತಿ ಆಗ್ತದೆ. ನೀವು ಅಂದುಕೊಂಡ ಸಮಯಕ್ಕೆ ಚಿತ್ರಗಳನ್ನ ಶೂಟ್ ಮಾಡಕ್ಕೆ ಆಗದೆ ಇರಬಹುದು. ಆಯ್ತಾ? ನೀವು ಯಾರನ್ನ ಇಂಥವರೇ ಬೇಕು ಅಂತ ಅನ್ಕೊಂಡಿರ್ತಾರೆ, ಅವರು ಬರದೇ ಇರಬಹುದು. ಆ ರೀತಿಯಾಗಿ ಎಲ್ಲ ರೀತಿಯಂತ ಏರಿಳಿತಗಳು ಆಗ್ತದೆ. ಸ್ವಲ್ಪ ಜಾಗರೂಕರಾಗಿರಿ. ನೀವು ಚಿತ್ರರಂಗದವರು ಸಾಧ್ಯವಾದಷ್ಟು ದುರ್ಗಾದೇವಿ ಆರಾಧನೆಯನ್ನ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಸುಸೂತ್ರವಾಗ್ತದೆ. ಇನ್ನು ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರು ಯಾವುದೇ ರೀತಿಯಾಗಿ ಹೆಚ್ಚಿನ ಬಂಡವಾಳವನ್ನ ಹಾಕಬೇಡಿ. ಯಾಕೆಂದ್ರೆ ಮಳೆ ಈಗಿರುವಂತ ಸ್ಥಿತಿಯಲ್ಲಿ ಉತ್ತಮವಾಗಿ ಇರುವುದಿಲ್ಲ. ನೀವು ಹೆಚ್ಚಿನ ಬಂಡವಾಳವನ್ನ ಹಾಕಿ ಬೆಳೆಯನ್ನ ಹಾಕಿದರೆ ನಷ್ಟ ಅನುಭವಿಸುವಂತ ಎಲ್ಲಾ ಲಕ್ಷಣಗಳು ಇರ್ತದೆ. ಜಾಗರೂಕರಾಗಿ ಮಳೆಯನ್ನ ನೋಡಿಕೊಂಡು ನೀರಾವರಿ ವ್ಯವಸ್ಥೆ ಇದ್ದರೆ ಮಾತ್ರ ದೊಡ್ಡ ಬಂಡವಾಳವನ್ನ ಹಾಕಿ, ಇಲ್ಲದಿದ್ದರೆ ಸಾಧಾರಣವಾದ ಬೆಳೆಗಳನ್ನು ಮಾಡಿಕೊಳ್ಳಿ. ಕೈ ಸುಟ್ಟುಕೊಂಡು ಸಾಲಗಾರರಾಗಬೇಡಿ. ಆಯ್ತಾ? ಇದೆಲ್ಲವನ್ನ ಕಾಪಾಡತಕ್ಕಂಥವನು ನಿರಂತರವಾಗಿ ಈಶ್ವರನ ಆರಾಧನೆಯನ್ನ ಮಾಡಿ, ಕೃಷಿಕರು ವಿಶೇಷವಾಗಿ ಅವನೇ ಎಲ್ಲ ಒಂದು ಪರಿಸರದ ತುಲನೆಯನ್ನ ಮಾಡತಕ್ಕಂಥವನು ಈಶ್ವರ. ಹಾಗಾಗಿ ನಿರಂತರವಾಗಿ ಅವನ ಅನುಗ್ರಹ ಇರಲಿ. ಇನ್ನು ವಿದ್ಯಾರ್ಥಿಗಳಿಗೆ ನಾನು ಅವಾಗಲೇ ಹೇಳಿದೆ, 4ನೇ ಮನೆ ಗುರು ಶುಭಕಾರಕನಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅಷ್ಟು
ನೀವು ಅಂದುಕೊಂಡಷ್ಟು ಮಟ್ಟಿಗೆ ಮುಂದೆ ಹೋಗೋದಿಲ್ಲ. ಕೂತ್ಕೊಂಡ್ರೆ ಓದೋದಿಕ್ಕೆ ಏನು ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತೀರಿ, ಏಕಾಗ್ರತೆ ಅದು ಇರೋದಿಲ್ಲ, ಕಷ್ಟ ಆಗ್ತದೆ ಆಯ್ತಾ. ಹಾಗಾಗಿ ನಿರಂತರವಾಗಿ ಗುರುವಿನ ಆರಾಧನೆಯನ್ನ ಮಾಡಿ, ಗುರುವಾರದ ದಿನ ಯಾವುದೇ ಗುರುವಿನ ಮಠಕ್ಕೆ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ, ಕಸ ಗುಡಿಸುವುದರಿಂದ ಹಿಡಿದು ಅಲ್ಲಿ ಪ್ರಸಾದವನ್ನು ಹಂಚುವವರೆಗೂ. ಯಾಕೆಂದ್ರೆ ಕರ್ಮ ಕಳೆದರೆ ಮಾತ್ರ ಗುರುವಿನ ಅನುಗ್ರಹ ಆಗುವಂಥದ್ದು, ಯಾವುದೇ ದೇವರ ಅನುಗ್ರಹ ಆಗುವಂಥದ್ದು. ಒಬ್ಬ ಗುರು ಒಲಿಬೇಕು ಅಂದ್ರೂ ಕೂಡ ಕರ್ಮ ಕಳೆದಿರಬೇಕು. ಹಾಗಾಗಿ ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಹೋಗ್ಬೇಕು ಅಂತ ಇರ್ತಕ್ಕಂಥವ್ರು, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತಿದ್ದವರು ಬರುವ 2027ನೇ ಇಸವಿ ಏಪ್ರಿಲ್ ನಂತರ ಗುರುಬಲ ಬರ್ತದೆ. ಪಂಚಮ ಗುರು ಆಗ್ತಾರೆ ನಿಮಗೆ 5ನೇ ಮನೆಯಲ್ಲಿ. ಯಾವಾಗ ನೀವು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿ, ಈಗ ದೊಡ್ಡ ಮಟ್ಟದ ವಿದ್ಯಾಭ್ಯಾಸವಾಗಲಿ ಆಯ್ತಾ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಈಗ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಕಡಿತ ಆಗ್ತದೆ ಜೋಪಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೇಳಿರುವಂತಹ ಈ ಏನು ಪರಿಹಾರಗಳನ್ನ ಹೇಳಿದ್ದೇನೆ ಇದನ್ನ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚಿನ ವಿಷಯಗಳು ಬೇಕಾದಲ್ಲಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಕೊಳ್ಳುವಂತ ಉದ್ದೇಶ ಇದ್ದರೆ, ಆಸಕ್ತಿ ಇದ್ದರೆ ಕೆಳಗೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಯವನ್ನ ಕಾಯ್ದಿರಿಸಿಕೊಂಡು ಬಂದು ಪರಿಹಾರ ಮಾಡಿಕೊಡಿ. ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ, ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.